ನಮಸ್ಕಾರ ಸ್ನೇಹಿತರೆ. ನಮ್ಮ ಜಗತ್ತಿನಲ್ಲಿ ಕೆಲವರು ಹುಟ್ಟುತ್ತಾರೆ. ಅವರು ತಮ್ಮ ಜೀವನವನ್ನು ಮಾತ್ರವಲ್ಲ, ಒಂದು ದೇಶದ ಭವಿಷ್ಯವನ್ನೇ ಬದಲಾಯಿಸುತ್ತಾರೆ. ಅಂತಹ ಮಹಾನ್ ನಾಯಕರಲ್ಲಿ ಒಬ್ಬರು ಜಾಂಬಿಯಾದ ಮೊದಲ ರಾಷ್ಟ್ರಪತಿ, ಸ್ವಾತಂತ್ರ್ಯದ ಹೋರಾಟದ ಧ್ವನಿ, ಮಾನವೀಯತೆಯ ಪ್ರತೀಕ. ಅವರು ಯಾರು ಗೊತ್ತಾ? ಅವರೇ ಕೆನ್ನೆತ್ ಕೌಂಡಾ. ಇಂದಿನ ವಿಡಿಯೋದಲ್ಲಿ ನಾವು ನೋಡುವುದು ಒಬ್ಬ ಸಾಮಾನ್ಯ ಶಿಕ್ಷಕರ ಮಗ ಹೇಗೆ ಒಂದು ದೇಶದ ರಾಷ್ಟ್ರಪಿತನಾದರು ಎಂಬ ಅದ್ಭುತ ಕಥೆಯನ್ನ ಈ ವಿಡಿಯೋದಲ್ಲಿ ನೋಡಲಿದ್ದೇವೆ. 1924 ಏಪ್ರಿಲ್ 28ರಂದು ಆಫ್ರಿಕಾದ ಒಂದು ಸಣ್ಣ ಊರಲ್ಲಿ ಕೆನ್ನೆತ್ ಕೌಂಡಾ ಜನಿಸಿದರು. ಅವರ ತಂದೆ ರೆವರೆಂಡ್ ಡೇವಿಡ್ ಕೌಂಡಾ, ಅವರ ತಾಯಿ ಹೆಲೆನಾ ಕೌಂಡಾ. ಅವರ ತಂದೆ ಒಬ್ಬ ಶಿಕ್ಷಕರು, ಅವರ ತಾಯಿ ಸಮಾಜ ಸೇವಕಿ. ಸಣ್ಣ ವಯಸ್ಸಿನಿಂದಲೇ ಕೌಂಡಾ ಅವರಿಗೆ ಒಂದು ದೊಡ್ಡ ಕನಸು ಇತ್ತು. ನನ್ನ ದೇಶದ ಜನರು ಸ್ವತಂತ್ರರಾಗಬೇಕು. ಅವರು ಶಿಕ್ಷಣದಲ್ಲಿ ತುಂಬಾ ಒಳ್ಳೆಯವರು, ಆದರೆ ಅವರಿಗೆ ಹೆಚ್ಚು ಆಸಕ್ತಿ ಇದ್ದಿರುವುದು ಸಮಾಜ ಸೇವೆಯಲ್ಲಿ. ಶಿಕ್ಷಕರಾಗಿ ಕೆಲಸ ಮಾಡುತ್ತಿದ್ದರು. ಅವರ ಮನಸ್ಸು ದೇಶದ ಜನರ ನೋವನ್ನು ಕಂಡು ಕಳವಳಗೊಳ್ಳುತ್ತಿತ್ತು. ಆ ಸಮಯದಲ್ಲಿ ಜಾಂಬಿಯಾ ಬ್ರಿಟಿಷರ ಆಳ್ವಿಕೆಯಲ್ಲಿತ್ತು. ಜನರು ಶೋಷಣೆಗೆ ಒಳಗಾಗುತ್ತಿದ್ದರು. ಸ್ವಾತಂತ್ರ್ಯ ಎಂಬ ಪದವೇ ದೂರದ ಕನಸಾಗಿತ್ತು. ಆ ಸಮಯದಲ್ಲಿ ಕೌಂಡಾ ಮುಂದೆ ಬಂದರು. ಅವರು ಜನರನ್ನು ಒಗ್ಗೂಡಿಸಿದರು. ನಾವು ನಮ್ಮ ದೇಶವನ್ನು ಸ್ವತಂತ್ರಗೊಳಿಸಬೇಕು ಎಂದು ಘೋಷಿಸಿದರು. ಅವರ ಹೋರಾಟ ಸುಲಭವಾಗಿರಲಿಲ್ಲ. ಅವರನ್ನು ಬಂಧಿಸಲಾಯಿತು, ಜೈಲಿಗೆ ಕಳುಹಿಸಲಾಯಿತು. ಆದರೆ ಅವರು ಯಾವತ್ತೂ ಹಿಂದಿರುಗಲಿಲ್ಲ. ಅವರ ಧೈರ್ಯ, ಅವರ ನಂಬಿಕೆ, ಅದು ಲಕ್ಷಾಂತರ ಜನರಿಗೆ ಪ್ರೇರಣೆಯಾಯಿತು. 1964ರಲ್ಲಿ ಜಾಂಬಿಯಾ ದೇಶಕ್ಕೆ ಸ್ವಾತಂತ್ರ್ಯ ದೊರೆಯಿತು. ಅದು ಕೇವಲ ಒಂದು ದಿನವಲ್ಲ, ಅದು ಒಂದು ಯುಗ ಆರಂಭ. ಅಂದೇ ಕೆನ್ನೆತ್ ಕೌಂಡಾ ಜಾಂಬಿಯಾದ ಮೊದಲ ರಾಷ್ಟ್ರಪತಿಯಾಗಿ ಅಧಿಕಾರ ಸ್ವೀಕರಿಸಿದರು. ಜನರು ಅವರನ್ನು ರಾಷ್ಟ್ರಪಿತ ಎಂದು ಗೌರವಿಸಿದರು. ಕೆನ್ನೆತ್ ಕೌಂಡಾ ಅವರು ಹ್ಯುಮ್ಯಾನಿಸಂ ಎಂಬ ಸಿದ್ಧಾಂತವನ್ನು ಅನುಸರಿಸಿದರು. ಅದರ ಅರ್ಥ ಏನು ಗೊತ್ತಾ? ಪ್ರತಿಯೊಬ್ಬರೂ ಸಮಾನರು, ಬಡವರಿಗೂ ಸಹಾಯ, ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಮಹತ್ವ. ಅವರು ದೇಶದಲ್ಲಿ ಶಾಲೆಗಳು, ಆಸ್ಪತ್ರೆಗಳು ನಿರ್ಮಿಸಿದರು. ಜನರ ಜೀವನ ಮಟ್ಟವನ್ನು ಹೆಚ್ಚಿಸಲು ಶ್ರಮಿಸಿದರು. ಆದರೆ ಎಲ್ಲ ಕಾಲದಲ್ಲೂ ಯಶಸ್ಸು ಮಾತ್ರ ಇರಲಿಲ್ಲ. ಆರ್ಥಿಕ ಸಮಸ್ಯೆಗಳು ಎದುರಾಯಿತು, ವಿಮರ್ಶೆಯು ಬಂದವು. ಆದರೂ ಅವರು ತಮ್ಮ ನಂಬಿಕೆಗಳನ್ನು ಬಿಡಲಿಲ್ಲ. ಕೆನ್ನೆತ್ ಕೌಂಡಾ ಅವರು ಕೇವಲ ಜಾಂಬಿಯಾದ ನಾಯಕನಲ್ಲ, ಅವರು ಜಗತ್ತಿಗೆ ಶಾಂತಿ, ಸಮಾನತೆ ಮತ್ತು ಮಾನವೀಯತೆಯ ಸಂದೇಶ ನೀಡಿದರು. ಅವರ ಜೀವನ ನಮಗೆ ಹೇಳುವುದು, ಅಧಿಕಾರಕ್ಕಿಂತ ಮನುಷ್ಯತ್ವ ದೊಡ್ಡದು. ಹೋರಾಟದಿಂದಲೇ ಸ್ವಾತಂತ್ರ್ಯ. ನಂಬಿಕೆ ಇದ್ದರೆ ಅಸಾಧ್ಯವೆಂಬುದೇ ಇಲ್ಲ. 2021 ಜೂನ್ 17ರಂದು ಕೆನ್ನೆತ್ ಕೌಂಡಾ ಅವರು ಈ ಲೋಕವನ್ನು ತ್ಯಜಿಸಿದರು. ಆದರೆ ಅವರ ನೆನಪು, ಅವರ ಹೋರಾಟ, ಅವರ ಮೌಲ್ಯಗಳು ಇಂದಿಗೂ ಜೀವಂತವಾಗಿವೆ. ಒಬ್ಬ ಸಾಮಾನ್ಯ ಮನುಷ್ಯ, ಆದರೆ ಅಸಾಮಾನ್ಯ ಕನಸುಗಳು. ಅದೇ ಕನಸುಗಳು ಒಂದು ದೇಶವನ್ನು ಸ್ವಾತಂತ್ರ್ಯದ ಬೆಳಕಿಗೆ ಕರೆದುಕೊಂಡು ಬಂದವು. ಕೆನ್ನೆತ್ ಕೌಂಡಾ ಅವರ ನಮಗೆ ಕಲಿಸಿದ ಮಹತ್ವದ ಪಾಠವೇನೆಂದರೆ, ಪರಿಸ್ಥಿತಿಗಳು ಎಷ್ಟು ಕಠಿಣವಾಗಿದ್ದರೂ ನಮ್ಮ ನಂಬಿಕೆ ಮತ್ತು ಧೈರ್ಯ ಇದ್ದರೆ ನಾವು ಇತಿಹಾಸವನ್ನು ಬರೆಯಬಹುದು. ಅವರು ಇಲ್ಲದಿದ್ದರೂ ಅವರ ಆತ್ಮ, ಅವರ ಹೋರಾಟ, ಅವರ ಮೌಲ್ಯಗಳು ಸದಾ ಜೀವಂತ. ಇದು ಒಂದು ಜೀವನದ ಕಥೆಯಲ್ಲ, ಇದು ಒಂದು ಪ್ರೇರಣೆಯ ಶಕ್ತಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.